ನಗ್ಸೋಕೆ ನಮ್ಮ ಕಿಲಾಡಿಗಳೆಲ್ಲ ಕಾಯ್ತಾ ಇದ್ದಾರೆ. ನಗಕ್ಕೆ ನೀವು ರೆಡಿ ಆಗಿದ್ದೀರಿ. ಆದ್ರೂ ಎಲ್ಲಿ ನಮ್ಮ ಶಿವರಾಜ ಕಾಣಿಸ್ತಾನಲ್ಲೇ? ಶಿವರಾಜ ಎಲ್ಲಿದ್ಯಪ್ಪ? ಬನ್ನಿ. ಸ್ಕಿಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ರಿ? ಎಲ್ಲ ರೆಡಿ ಅಣ್ಣ. ದಯವಿಟ್ಟು ಎಲ್ಲಾರನ್ನ ಒತ್ತಾಕೊಂಬಂದು ಸ್ಟೇಜ್ ಮೇಲೆ ಹಾಕಿ ಪಕ್ಕ ಪಕ್ಕ ಅಂತ ನಗ್ಸಕ್ ಶುರು ಮಾಡಿ ಜನ ಕಾಯ್ತಾ ಇದ್ದಾರೆ. ಖಂಡಿತ ಅಣ್ಣ. ಆಗ್ಬೋದಲ್ಲ? ನೀವು ಆಸನವನ್ನ ಸ್ವೀಕರಿಸ್ಬಿಟ್ರೆ ನಾವು ಸ್ಕಿಟ್ ಅನ್ನ ಶುರು ಮಾಡ್ಬಿಡ್ತೋಣ. ಥ್ಯಾಂಕ್ ಯು. ಅಣ್ಣ ಓಕೆ ಅಣ್ಣ, ಆರಾಮಣ್ಣ? ಆರಾಮ ಅಣ್ಣ. ಸ್ಕಿಟ್ ಶುರು ಮಾಡೋಣ. ಒಬ್ಬ ಮಗ ಉಟ್ಬಿಟ್ಟವಣ್ಣ, ಪ್ರಳಯ ಅಂತಕ. ಈ ಸಂಸಾರಕ್ಕೆ ಉಳಿ ಹಿಂಡೋದು ಅಕ್ಕಪಕ್ಕದವ್ರು ಅಂತ ಕೇಳಿರ್ತೀವಿ, ನೆಂಟರು ಅಂತ ಕೇಳ್ತೀವಿ, ಅಣ್ಣ ತಮ್ಮದಿರ ಉಳಿ ಹಿಂಡ್ಬಿಡ್ತಾರೆ. ಆದ್ರೆ ಸ್ವಂತ ಮಗ ಲೇ, ಇವಾಗ ನೀನ್ ಸ್ವಂತ ಮಗ ಅಂದ್ರೆ ಬಹಳ ಸಣ್ಣದಲ್ವೇನೋ? ಈಗ ಯಾವ ದೊಡ್ಡದು ಅಂದ್ರೆ ಬೇರೆ ಯಾವ್ದಾದ್ರು? ನನ್ ಸ್ವಂತ ಮಗ ಅಲ್ಲ ಹೇಳ್ತಿಲ್ಲ, ಸ್ಕಿಟ್ ಇರೋ ಮಗ. ಸ್ಕಿಟ್ ಅಲ್ಲ. ಇವತ್ತಿನ ಕಾಲದ ಮಕ್ಕಳು ಹೆಂಗೆ ಗೊತ್ತಾ, ಅಮ್ಮನ್ನ ಬುಟ್ಟಿಗೆ ಹಾಕೋಬಿಡ್ತಾರೆ. ಅವ್ರ ಕೆಲಸ ಸಾಧಿಸ್ಬೇಕು ಅಂದ್ರೆ ಅಪ್ಪನ ಮೇಲೆ ಫಿಟ್ಟಿಂಗ್ ಇಡ್ತಾರೆ. ಇದು 100ಕ್ಕೆ 100% ನಿಜಾನೇ. ಇವನ್ ಹಂಗಲ್ಲಣ್ಣ. ಇವನು ಇಲ್ಲ ಅಪ್ಪನ ಬೇಕು ಅಮ್ಮನ ಬೇಕು, ಆದ್ರೆ ಮಧ್ಯದಲ್ಲಿ ಸರಿಯಾಗಿ ತಂದಿಟ್ಬಿಡ್ತಾನೆ. ಅದ್ ಹೆಂಗಿದೆ ಅಂತ ನೋಡ್ಬೇಕು ಅಂತ ನನಗೂ ಆಸೆ ಆಗ್ಬಿಟ್ಟಿದೆ. ನೋಡಿ ಒಂದೇ ಒಂದು ಜಲಕ್ ತೋರಿಸ್ತೀನಿ ಸಣ್ಣದು, ನೋಡಿ ಅವ್ನ ಹೆಂಗವನಂತ ಗೊತ್ತಾಯ್ತದ. ಜಗ್ಗೇಶ್ ಅಣ್ಣ, ಹೊಸದಾಗಿ ಮದ್ವೆ ಆಗಿದ್ದೀನಿ. ಹೆಂಗಿದೆ ಜೋಡಿ? ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ಚಿನ್ನ, ಮೊದಲನೇ ಸಲ ಲವ್ ಮಾಡ್ಕೊಂಡು ಮದ್ವೆ ಆಗ್ಬಿಟ್ಟೆ. ತುಂಬಾ ಖುಷಿ ಆಗ್ತಿದೆ. ನಿಜವಾಗ್ಲೂ ನಿಜವಾಗ್ಲೂ. ಯಾಕಂದ್ರೆ ನೀನೇ ಫಸ್ಟ್ ಲವ್, ನೀನೇ ಲಾಸ್ಟ್ ಲವ್. ಅಂದ್ರೆ ಕೆಲವು ನಮ್ಮ ಕಾಮಿಡಿ ಕಿಲಾಡಿಯಲ್ಲಿ ದಿವ್ಯಾ ನಯನ ಎಲ್ಲ ಇದಾರಲ್ಲ, ದಿವ್ಸ ಪ್ರಪೋಸ್ ಮಾಡೋರು, ನಾನೇ ರಿಜೆಕ್ಟ್ ಮಾಡ್ಬಿಟ್ಟೆ ಅಂತ. ಅವರ ನೀನ್ ನೋಡು ಎಷ್ಟು ಚೆನ್ನಾಗಿದ್ಯಾ. ನಿಮ್ಗೆ ನಾನಂದ್ರೆ ತುಂಬಾ ಇಷ್ಟನಾ? ಹೌದು ಚಿನ್ನ. ನಿನ್ ಕೆನ್ನೆ ಕಲ್ಲಂಗಡಿ ಹಣ್ಣು, ನಿನ್ ತುಟಿ ಬೀಟ್ರೂಟ್, ಆಹಾ ನಿನ್ಗಲ್ಲ ಸೇಬು ಹಣ್ಣು, ನಿನ್ ಕಣ್ಣು. ಅವ್ರು ಯಾರೋ ಬಂದ ಮಧ್ಯ? ಅವ್ನು ಯಾರೋ ಮಧ್ಯ? ಯಾರೋ ನೀನು? ಯಾರೋ ನೀನು? ವಿಲನ್ ತರ ಡೈಲಾಗ್ ಹೇಳ್ಕೊಂಡು ಹೀರೋ ತರ ಬಂದ್ ನಿಂತಿದ್ಯಾ? ಎಲ್ಲ ಹುಡುಗಿರ್ಗೂ ಇದ್ರೆ ಕಾಳಾಕೊಂಡು ಮೋಸ ಮಾಡ್ತೀರಾ ಅಂತ ಹೇಳ್ತಿದ್ದೀನಿ. ಯಾಕೋ ಸುಳ್ಳು ಹೇಳ್ತಿದ್ಯಾ? ಯಾರೋ ನೀನು? ಸುಳ್ಳು ಹೇಳ್ತೀರ? ನಾನಲ್ಲ. ಇದಕ್ಕೂ ಮುಂಚೆ ನೀವು 4 ಜನ ಮದುವೆ ಆಗಿದ್ರ ಅಂತ ನಿಜ ಹೇಳ್ತಿದ್ದೀನಿ. ಹಾಗಾದ್ರೆ ನೀವು 4 ಜನ ಮದುವೆ ಆಗಿಲ್ವಾ? ಇಲ್ಲ ಇಲ್ಲ, ಮತ್ತಿನ್ನೆಷ್ಟು? ಬರೀ 2. ನೋಡಿದ್ರ ಆಂಟಿ, ನಿಜ ಒಪ್ಕೊಂಡ್ರಾ? ಏನ್ರಿ ಚಿನ್ನ ರನ್ ಅಂತ ಹೇಳಿ ಯಾವ ತಗಡನ್ ಕಟ್ಕೊಂಡಿದ್ದೀರಾ? ಯಾಕೋ ಸುಳ್ಳು ಹೇಳಿ ನನ್ ಸಂಸಾರ ನಾಳ್ ಮಾಡ್ತಿದ್ಯಾ? ಸುಳ್ಳು ಹೇಳ್ತಿರೋದು ನೀವು. ಸ್ಕ್ರಿಪ್ಟ್ ಅಲ್ಲಿ ಕೂಡ ಬರ್ದಿತ್ತು, ನಾನು ನೋಡಿದೆ. ವೆಕೇಶನ್ ಹೆಂಗೆ? ಏನು ಚೆನ್ನಾಗ್ ಮನೆ ಹಾಳು ಮಾಡ್ತೀವ. ನಿನ್ ಮನೆ ಹಾಳ ಅಂತ ಪ್ರೂವ್ ಆಗ್ಬಿಟ್ಟಲ್ಲೋ. ವೆಕೇಶನ್ ಅವಯ್ಯ ಮೊದಲು ಮದುವೆ ಆಗಿದ್ದು ಇಬ್ರಿಗೂ ಬರೀ ಹೆಣ್ಮಗಾಯ್ತು ಅಂತ ಇವ್ರಿಗೆ ಮೋಸ ಮಾಡಿ ಬೇರೆ ಮದುವೆ ಮಾಡ್ಕೊಳಕ್ ಆಗ್ತಿದ್ದ. ಅದಕ್ಕೆ ಹೆಂಗ್ ತಂದಾಕಿ ಚೆನ್ನಾಗಿ ರೂಪಿಸಿದ್ದು. ಹೌದು, ಆಯ್ತು. ಏನು ನೀನು ಹೆಣ್ಮಕ್ಳ ಬಗ್ಗೆ ಇಷ್ಟೊಂದು ಕನ್ಸರ್ನ್ ತೋರಿಸ್ತಾ ಇದೆಯಲ್ಲ? ಯಾಕಂದ್ರೆ ಜಗಣ, ಹೆಣ್ಮಕ್ಳು ಮೋಸ ಮಾಡೋದ್ರಿಂದ ಹೆಣ್ಣಿನ ಸಂಖ್ಯೆ ಕಮ್ಮಿ ಆಗ್ತಿದೆ. ಅದಕ್ಕೆ ಮುಂದೆ ನಮ್ಗೆ ಫ್ಯೂಚರ್ ಅಲ್ಲಿ ಹೆಣ್ಣೆ ಸಿಗಲ್ಲ. ಅದಕ್ಕೆ ನಾನು ಈಗ್ಲಿಂದಾನೇ ಹೆಣ್ಣಿನ ರಕ್ಷಣೆಗೆ ನಿಂತಿದ್ದೀನಿ. ಪ್ರಳಯ ಅಂತಗ ಎಲ್ಲ ಓಕೆ. ಈ ಟಾಪಿಕ್ ಏನಕ್ಕೆ ತಗೊಂಡೆ ಇವತ್ತು? ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಹೆಣ್ಮಗು ಬೇಡ ಅಂತ ಸುಮ್ನೆ ಆಗ್ಬಿಟ್ರು. ಅವ್ರ ಬುದ್ಧಿ ಕಲ್ಸ್ಬೇಕು ಅಂತಾನೆ ನಾನು ಒಂದ್ ಹೊಸ ಪ್ಲಾನ್ ಮಾಡಿದ್ದೀನಿ. ಮನೆಯಾಳ ಏನೋ ಪ್ಲಾನು? ಈಗ ನಿಮ್ ಮುಂದೆನೆ ಸ್ಕಿಟ್ ಮಾಡಿ ತೋರಿಸ್ತೀವಿ, ನೋಡಿ ಎಂಜಾಯ್ ಮಾಡಿ. ಇಲ್ಲಿ ಕುತ್ಕೊಂಡು ಎಂಜಾಯ್ ಮಾಡ್ತೀವಿ. ಅದೇನ್ ಮಾಡಿ ತೋರ್ಸಪ್ಪ. ಓಕೆ ಜಗಣ. ಚಾಚಾ ಬಾಬಾ ಗ್ರೂಬಾ. ಏನೋ ಇದೆಲ್ಲ? ಏಯ್, ಬರ್ತಾ ಬರ್ತಾ ನಿನ್ ತರ್ಲೆ ಜಾಸ್ತಿ ಆಗ್ತಿದೆ. ತರ್ಲೇನೂ ಅಲ್ಲ, ಜಿರ್ಲೇನೂ ಅಲ್ಲ. ಈ ಹಾಡಿಗೆ ಡ್ಯಾನ್ಸ್ ಮಾಡ್ತಾ ಫ್ಯೂಚರ್ ಪ್ಲಾನ್ ಮಾಡ್ತಾ ಇದೆ. ಈ ಚಿಕ್ಕ ವಯಸ್ಸಿಗೆ ಫ್ಯೂಚರ್ ಪ್ಲಾನಾ? ಚಿಕ್ಕ ವಯಸ್ಸು ಅಂತ ಚಡ್ಡಿ ಹಾಕ್ತಾ ಸ್ಕೂಲ್ಗೆ ಹೋದ್ರೆ ಮೇಡಮ್ ವಡೆ ಪಾಯಸ ಮಾಡ್ಕೊಟ್ಟು ಕುತ್ಕೊಡಲ್ಲ, ಹೊತ್ತು ಮನೆ ಕಳಿಸ್ತಾರೆ. ಅದಕ್ಕೆ ವಯಸ್ಸು ಚಿಕ್ಕದ್ರೇನು ದೊಡ್ಡದ್ರೇನು ನಂಬುದು ಅಂತ ಕೇಳಿ ನಾವಿರ್ಬೇಕು. ಸರಿನಪ್ಪ, ತಾವದೇನೋ ಪ್ರೀತಿ ಅಂತ ಹಾಡು ಹೇಳ್ಕೊಂಡು ಅದೇನ್ ಫ್ಯೂಚರ್ ಪ್ಲಾನ್ ಮಾಡ್ತಿದ್ರು? ನನ್ ಮುಂದೆ ಪ್ರೀತಿ ಅವ್ರಿಗೆ ಅವಳು ಹೆಂಗಿರ್ಬೇಕು, ಅವಳಿಗೆ ಪ್ರಪೋಸ್ ಮಾಡ್ಬೇಕು ಅಂತ
ಮಾತು ಬೆಳೆಸಿ ತಲಾಟೆ ಮಾತಾಡ್ತಾ ಇದ್ಯಾ. ಇನ್ನ ಅಂಗನವಾಡಿ ತಿಂದಿರೋ ಉಪ್ಪಿಟ್ಟೆ ನೀನು ಹೊಟ್ಟೆಲಿ ಅರ್ಗಿಲ್ವಲ್ಲೋ ಅಂತದ್ರಲ್ಲಿ ಜುಟ್ಟಿಗೆ ಹೂ ಮುಡಿಯೋ ಹುಡುಗಿ ಬೇಕಾ ನಿನ್ಗೆ? ಎಲ್ಲ ನಿಮ್ಗೋಸ್ಕರ ಅಮ್ಮ. ನನಗೋಸ್ಕರನಾ? ನಿನ್ ತಲೆ ಎಲ್ಲ ಗಂಡ್ಮಕ್ಳು ಬೇಕು ಅಂತ ಹೆಣ್ಮಕ್ಳನ್ನ ಹುಟ್ಟಾಗಿಂದ ಮುಂಚೆ ಶಿವನ್ ಪದ ಸರ್ಸಿ ಏನ್ ಮಾತಾಡಲ್ಲ ಸೂಪರ್. ಅವ್ರಿಗೆ ಸಂಖ್ಯೆನೇ ಕಮ್ಮಿ ಆಗಿದೆ. ಇದೆಲ್ಲ ನಿಂಗೆ ಹೆಂಗೋ ಗೊತ್ತಾಯ್ತು? ನಮ್ ಕ್ಲಾಸ್ ಅಲ್ಲಿ 30 ಜನ ಹುಡುಗರಿಗೆ ಬರೀ 5 ಜನ ಹುಡುಗಿರು. ಯಾವ ಮೂಲಕ ತಲೆ ಸಾಕಾಗುತ್ತೆ? ಏನೋ ನಿನ್ ಮಾತಿನ ಅರ್ಥ? ಅಂದ್ರೆ ನಮ್ ಕ್ಲಾಸ್ ಅಲ್ಲ ಇಷ್ಟೊಂದು ಹುಡುಗಿ ಶಾರ್ಟೇಜ್ ಇರ್ಬೇಕಾದ್ರೆ ಇನ್ ಹೊರಗಡೆ ಶಾರ್ಟೇಜ್ ಇರ್ಬೇಡ. ನಿನಗೆ ಮುಂದೆ ಹೊಸ ಅರ್ಥಕ್ಕೆ ತೊಂದರೆ ಆಗ್ಬಿಡ್ದು ಅಂತ ನಾನು ಈಗ್ಲಿಂದಾನೆ ನಿನಗೆ ಹೊಸ ಅರ್ಥಕ್ಕೆ ಶುರು ಮಾಡಿದ್ದೀನಿ. ಹಾಗ ಅನ್ಕೊಂಡ್ ಏನಾದ್ರೂ ಲವ್ ಗಿವ್ ಅಂತ ಶುರು ಮಾಡ್ದೋ ನಿನ್ಗೇನ್ ಮಾಡ್ತಿ? ಏ ಮಗನೇ, ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಅಡಗ್ ಬಂದ್ರಿ. ನಾನು ಯಾವಾಗ್ಲೂ ಹಂಗೆ ಕಣ, ಕರೆಕ್ಟ್ ಟೈಮಿಗೆ ಕರೆಕ್ಟ್ ಅಡಿಗೆ ಬರೋದು. ಹಾ, ನೀನ್ ಹಿಂಗಿರೋದಕ್ಕೆ ಅವ್ನು ಇವಾಗ್ಲೇ ಲವ್ ಗಿವ್ ಅಂತ ಶುರು ಮಾಡ್ಕೊಂಡಿರೋದು. ಮಾಡ್ಲಿ ಬಿಡೆ, ಅವತ್ ನಾನು ನೀನು ಲವ್ ಮಾಡಿದ್ಕೆ ತಾನೇ ಈ ನನ್ನ ಮಗ ಹುಟ್ಟಿದ್ದು. ಇನ್ನೇನೆ ಮತ್ತೆ ಏನು ಗೊತ್ತಿದ್ರೆ ಹುಡುಗನ್ ಮುಂದಗಡೆ ಏನೇನೋ ಮಾತಾಡ್ಬಿಡು. ಸುಮ್ನೆ ಯಾಕೆ ಅವನು ರೊಚ್ಚಿಗೆ ಬಸ್ತೀಯಾ? ನಾನ್ ರೊಚ್ಚಿಗೆ ಬಿಸ್ತಿದ್ದೀನ ಮತ್ತೆ? ರೀ, ಅವನ ರೊಚ್ಚಿಗೆ ಎದ್ದು ಲವ್ ಮಾಡಕ್ಕೆ ಹುಡುಗಿ ಹುಡುಕ್ತಾನಂತೆ. ಹೌದೇನಾ? ನಿಮ್ ಮಗ ಇಷ್ಟು ಮಾಡ್ದಾದ್ರೆ ನಿಮ್ ಮಗನೇ ಅಲ್ಲ ಅಂತ ಜನ ಅಡಾಡ್ ಬರ್ತಾರೆ. ಲೇ, ಜಾಂಗೀರಿಗೂ ಜಿಲೇಬಿಗೂ ವ್ಯತ್ಯಾಸ ಗೊತ್ತಿಲ್ಲ, ನಿಂಗೆ ಈಗಲೇ ಲವ್ ಬೇಕಾ? ನೀವು ಬೇಸಾಗಿ ಯೂಸ್ ಮಾಡಿ ಬೆಳೆದಿರೋರು, ನಾವು ಹುಟ್ಟಾಗಿಲ್ಲ ಸ್ಕ್ರೀನ್ ಮುಟ್ಟಿರೋರು. ಇಷ್ಟು ಅಪ್ಡೇಟ್ ಆಗಿಲ್ಲ ಅಂದ್ರೆ ಹೆಂಗಪ್ಪ ಆಗುತ್ತೆ? ಹಂಗಂತ ನಿನ್ಗೆ ಇವಾಗ್ಲೇ ಹುಡುಗಿ ಬೇಕಾ? ಅಪ್ಪ ನಾನು ಈಗ್ಲೇ ಬೇಕು ಅನ್ನ. ಹಾ? ಮುಂದೆ ಮದ್ವೆ ಆಗೋಕೆ ಈಗಲೇ ಏನ್ ನೋಡ್ಕೊಂಡ್ರೆ ಏನ್ ತಪ್ಪು ಅಂತ ಯೋಚನೆ ಮಾಡ್ತಿದ್ದೀನಿ. ನೀವು ಮದ್ವೆ ಮುಂಚೆ ಇದ್ರಿಂದ ಪ್ಲಾನ್ ಮಾಡಿದ್ರಂತೆ ನಾನ್ ಮಾಡಿದ್ರೆ ತಪ್ಪ? ತಪ್ಪು ನಿಂದಲ್ಲ ಕಂಡಾಲೇ, ತಪ್ಪು ನಿಂದಲ್ಲ. ಹಾ, ನಿಮ್ದೆ. ನಾನೇನೇ ಮಾಡ್ದೆ? ಮತ್ತಿನ್ನೇನ್ರಿ, ಕಿಟಕಿಗೆ ಸ್ಕ್ರೀನ್ ಹಾಕೋ ನೆಪ ಇಟ್ಕೊಂಡು ಕಾಲೇಜಿಗೆ ಹೋಗ್ಬರೋ ಹುಡುಗಿರಿಗೆ ಹಲ್ಗಿರ್ಕೊಂಡು ಬಾಯ್ ಕೆಟ್ಬಿಟ್ಟು ನಿಂತಾನೆ ಇರೋದು. ನೀನ್ ಎಂತ ಮಗ ಹುಡ್ತಾನಪ್ಪ? ನೋಡಲ್ಲ, ನೋಡ, ನೀನ್ ಆಡ ಆಟಕ್ಕೆ ನಿಮ್ಮಮ್ಮ ನನ್ನ ಕ್ಯಾರೆಕ್ಟರ್ ಮೇಲೆ ಕಪ್ಪು ಚುಕ್ಕೆ ಇಡ್ತಾವಳೆ. ನಿನ್ನ ಕಪ್ಪು ಚಿಕ್ಕಿಡ್ಸ್ಕೊಳ್ಳೋದೆ ಹೊಸದ ಬಿಡಿಯಪ್ಪ. ಏಯ್, ತಗೊಂಡು ಒಳಬಿಟ್ರೆ ಸೇಲ್ ಪೀಸ್ ಹಾಕಿರೋ ಮೋಟ್ ಬಿಡಿಯ ಬಿಡ್ಬೇಕು. ನಿಜಂ ಅಮ್ಮ ನೋಡಮ್ಮ, ಅಪ್ಪಂಗೆ ನಿಜ ಹೇಳಿದ್ರೆ ಮೆಣಸಿಕಾಯಿ ಬೀಜ ತಿನ್ನರ್ತರ ಇರ್ತದೆ. ಸಾಕ್ ಸುಮ್ಮನಿರ್ರಿ. ಗಾಳಿ ಇದ್ ಕಡೆ ಧೂಳ ಎದುರುತ್ತೆ, ಮಳೆ ಮೋಡ ಇದ್ ಕಡೆ ಮಳೆ ಬರುತ್ತೆ. ಇನ್ನ ತಳಿ ನೆಟ್ಟಿಗೆ ಇರುತ್ತಾನೆ, ಫಲ ನೆಟ್ಟಿಗೆ ಬರುತ್ತೆ. ಕೆಲವೊಂದ್ಸಲ ತೊಳಿ ನೆಟ್ಗಿದ್ದು ಮಿಶ್ರ ತಳಿ ಆದ್ರೂ ಫಲನೇ ಬರೋದಿಲ್ಲ ಕಣೆ. ಏನ್ರಿ ನೀವ್ ಮಾತಿನ ಅರ್ಥ? ನನ್ ಬಗ್ಗೆ ಡೌಟ್ ಬರ್ತಿದ್ದೀರಾ? ನಿಮ್ಗೆ ಯಾಕೋ ಅತಿ ಆಗ್ತಿದೆ ನಿಮ್ಗೆ? ಹೋಗ್ಲಿ ಬಿಡಮ್ಮ, ಅಪ್ಪ ಹೋಗ್ತಾನೆ ಬಿಡು. ಗುಡಕ್ಕೆ ಬೆಂಕಿ ಇಟ್ಬಿಟ್ಟು ಈಗ ಬಾಯಿ ಬಿಡ್ಕೊಂಡ್ರೆ ಏನೋ ಪ್ರಯೋಜನ? ನನಗೊಂದು ಅರ್ಥ ಆಗ್ಲಿಲ್ಲ. ನಾನು ಸುಮ್ಮನೆ ಅನ್ಕೊಂಡ ವಿಷಯಕ್ಕೆ ನೀವೇ ಇಷ್ಟಾಂತರ ಜಗಳ ಆಡ್ತೀರಾ ಅಂತ ಗೊತ್ತಾಗ್ತಿಲ್ಲ. ನಿಮ್ಮ ಅಮ್ಮಂಗೆ ಇನ್ನೊಂದ್ಸಲ ತೊಟ್ಲು ಭಾಗ್ಯ ಕೊಡೋಣ ಅಂತ. ಏನಂದ್ರಿ? ಏನಿಲ್ಲ ಕಣೆ, ತಮಾಷೆಗಂದೆ. ನಿಮ್ ತಮಾಷೆಗೆ ಇಷ್ಟು, ನಿಮ್ ಮಗನ್ ಬುದ್ಧಿ ಹೇಳ್ರಿ ಮೊದ್ಲು. ಈ ನನ್ನ ಮಗನ್ ಬುದ್ಧಿ ಹೇಳಿದ್ರು ಅಷ್ಟೇ, ಬಿಟ್ರು ಅಷ್ಟೇ. ಹಾಗಾದ್ರೆ ಪಕ್ಕದ ನೋಡೇ ಮಗಂಗೆ ಹೇಳ್ತಾರಾ? ಏನು ಏನ್ರಿ? ಆ ಪಕ್ಕದ ಮನೆಯಲ್ಲಿರೋ ಹುಡುಗರು ನಿಮ್ ಮಗನ? ಅವ್ರ ಅಮ್ಮನ ಕೇಳ್ಕೊಂಡ್ ಬಂದು ಹೇಳ್ತೀನಿ ಕಣೆ. ಸರಿ ಹೋಯ್ತು, ಆ ನನ್ನ ಮಗ ಏನೋ ಹೇಳ್ತಾನೆ, ನೀನೇನೋ ಹೇಳ್ತೀಯ. ನಿಮ್ಮಿಬ್ರು ಮಧ್ಯೆ ಲೇ ಸುಂಡಿಲಿ ನನ್ನ ಮಗನೇ, ಇಬ್ಬರ ಮಧ್ಯೆ ತಂದಾಕ್ಬಿಟ್ಟು ಜಗಳ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ಯೇನ? ಅಪ್ಪ ನೀವೇನಾದ್ರೂ ನಂಗೆ ಹೊಡೆಯಕ್ ಬಂದ್ರೆ ಹೋದ್ಸಲ ಒಂದೇ ಶಂಟಿಗೆ ನೀವು ರೋಸ್ ಕೊಡಿ ಅದೇ ಬಿಡ್ತೀನಿ. ನಂಗೆ ನಮ್ಮ ತಾಯಿನೇ ಒಣ ದ್ರಾಕ್ಷಿ ಬಿಟ್ರಿ ಇನ್ ಯಾವ ದ್ರಾಕ್ಷಿನೂ ಗೊತ್ತಿಲ್ಲ ಕಣೆ. ಈ ನನ್ನ ಮಗ ಏನೇನೋ ಕ್ರಿಯೇಟ್ ಮಾಡ್ಕೊಂಡು ಹೇಳ್ತಾವನೆ. ಸಾಕು, ಬಾಯ್ ಮುಚ್ಚ್ರಿ. ಮಕ್ಕಳು ದೇವ್ರ ಸಮ ಅಂತಾರೆ, ಇದು? ಅವ್ರ ಹಂಗೆಲ್ಲ ಸುಳ್ಳು ಹೇಳಲ್ಲ. ಅರ್ಥ ಆಯ್ತಾ? ನೀವ್ ಹಿಂಗೆ ಅಂತ ಗೊತ್ತಿರದಲ್ಲ ನನ್ ಮೋಸ ಆಗ್ಬಿಟ್ಟೆ ಕಣ್ರಿ. ಮೋಸ ಆಗ್ಬಿಟ್ಟೆ. ಒಂದ್ ಕ್ಷಣ ನೀವ್ ಮನೇಲಿರಲ್ಲ. ಮನೆ ಬಿಟ್ಟು ಹೋಗ್ತೀನಿ. ನಾನ್ ಹೋಗ್ತೀನ್ರಿ. ತೂ ಕಳ್ಳನ ಮಗನೆ. ಕಿಸಿ ನೋಡ್, ನೀನ್ ಮಾಡಿರ ಅನಾಹುತಕ್ಕೆ ನಿಮ್ಮಮ್ಮ ಮನೆ ಬಿಟ್ಟು ಹೋಯ್ತವಳೆ. ಬೇಡ ಅಂತ ಹೇಳಲ್ವೇನಾ? ಹೋಗ್ಬೇಡ ಅಂತ ಹೇಳಲ್ವೇನಾ? ಇನ್ನೊಂದ್ ಸುಳ್ಳು ಹೇಳಿ ಅಮ್ಮ ಮಗನ ತಡಿತೀನಿ. ಇನ್ನೊಂದು ಸುಳ್ಳು ಏನೋ ಒಂದು ಮಾಡು, ಒಟ್ಟಲ್ಲಿ ನಿಮ್ಮಮ್ಮ ಮನೆ ಬಿಟ್ಟು ಹೋಗ್ಬಾರ್ದು ಅಷ್ಟೇ.
ನೀವ್ ಈ ತರ ಹೇಳ್ಬಿಟ್ರೆ ನಾನ್ ಕೇಳ್ಬಿಡ್ತೀನಿ ಅನ್ಕೊಂಡಿದೀನಾ? ಆಗಲ್ಲ ರೀ, ನನ್ ಮನೆ ಬಿಟ್ಟು ಹೋಗ್ತೀನಿ ಅಂದ್ರೆ ಹೋಗ್ತೀನಿ ಅಷ್ಟೇ. ನೀವ್ ಹಿಂಗ್ ಹೋಗ್ಬೇಕು ಅಂತಾನೆ ಅಪ್ಪ ಹಿಂಗೆಲ್ಲ ಮಾಡಿದ್ದು. ಆಮೇಲೆ ಅಪ್ಪ ಏನ್ ಮಾಡ್ತಾರ ಗೊತ್ತಾ? ಏನ್ ಮಾಡ್ತಾರೋ? ಅಲ್ಲೋಡಿ ಇಮ್ಯಾಜಿನೇಷನ್ ಅಲ್ಲಿ ತೋರಿಸ್ತೀನಿ. ನಾನು ಹೊರಗಡೆ ಹೋಗ್ತಿದ್ದಂಗೆ ನೀವು ಹಿಂಗೆಲ್ಲ ಮಾಡ್ತೀರಾ? ಲೇ ನೀನ್ ಹೋದ್ಮೇಲೆ ಇಷ್ಟೊಂದು ಸ್ವಾತಂತ್ರ್ಯ ಸಿಗ್ತದೆ ಅಂತ ಇವತ್ತೇ ಕಡೆ ಗೊತ್ತಾಗಿದ್ದು. ಅಯ್ಯೋ ನಿಮ್ ಮೀಸೆ ಮೇಲೆ ದೋಸೆ ಹುಯ್ಯೋ. ನಾನಿನ್ನೂ ಹೊರಗಡೆನೇ ಹೋಗಿಲ್ಲ, ಅಷ್ಟ್ ಬೇಗ ಹಿಂಗೆಲ್ಲ ಕನ್ಸ್ಕೊಳ್ಳೋಕೆ ಶುರು ಮಾಡಿದಿರಲ್ಲ. ಇಲ್ಲ ಕಣೆಲೆ, ಏನೋ ತಲೆಗೆ ಬಂದ್ಬಿಡ್ತು, ಅದನ್ನ ಬಿಟ್ಬಿಡಲೇ ಬಿಟ್ಬಿಡೆ ನನ್ನ. ಬಿಡಲ್ಲ ಕಣ್ರಿ, ನಾನು ಬಿಡಲ್ಲ. ಸತ್ತು ಇದೇ ಮನೇಲಿ ಇರ್ತೀನಿ. 24 ಗಂಟೆ ಆದ್ರೂ ನಿಮ್ ಮುಂದೆ ಕಾಲ್ ಕಾಯ್ಕೊಂಡು ಕೂರ್ತೀನಿ. ಅಪ್ಪ ಹೆಂಗೆ ನಾನು ಇನ್ನೊಂದ್ ಸುಳ್ಳು ಹೇಳಿದಕ್ಕೆ ಅಮ್ಮ ಲಾಕ್ ಆಗ್ಬಿಟ್ರು. ಕಳ್ಳ ನನ್ನ ಮಗನೇ, ಇಬ್ರು ಮಧ್ಯೆ ತಂದಾಕ್ಬಿಟ್ಟು ನನ್ನ ಸಂಸಾರದಲ್ಲಿ ಉಳಿ ಹಿಂಡ್ಬಿಟ್ಟಲ್ಲ ಲೇ. ಯಾರು ಸುಳ್ಳು ಹೇಳ್ತಿರೋದು? ಅವನ ಸುಳ್ಳು ಹೇಳ್ತಿರೋದು ನೀವು ಕಣ್ರಿ. ಸಮಾಧಾನ ಮಾಡ್ಕೊಳ್ಳಿ. ಅಲ್ಲ ಕಣೆ, ನನ್ಗೊಂದು ಅರ್ಥ ಆಯ್ತಲ್ಲ, ನಾವಿಬ್ರು ಸೇರಿ ಈ ನನ್ನ ಮಗನಿಗೆ ಬುದ್ಧಿ ಹೇಳ್ಬೇಕಾಗಿತ್ತಲ್ವಾ? ನಾವೇ ಕಚ್ಚಾಡ್ತಾ ಇದೀವಿ. ಇವಾಗ ನನಗೆ ಆಯ್ತು. ಏನ್ಲ ಗೊಣಗ್ತಾ ಇದೀಯಾ? ಏನೂ ಇಲ್ಲ, ಮುಂದೆ ಫ್ಯೂಚರ್ ಅಲ್ಲಿ ಹಾ. ನೀವಿಬ್ರು ಲಾಸ್ ಅವರಿಗೆ ಅಪೋಸಿಟ್ ಆದ್ರೆ ಇದೇ ತರ ಟ್ರ್ಯಾಕ್ ಬದಲು ಮಾಡಿ ಡಿವೋರ್ಸ್ ಕೊಡ್ಸೋಣ ಅಂತ ಒಂದು ಸ್ಯಾಂಪಲ್ ತೋರಿಸ್ದೆ ಅಷ್ಟೇ. ಯಾಕೋ ಹಿಂಗ್ ಮಾಡ್ದೆ? ಹುಡುಗಿರ ಸಂಖ್ಯೆ ಕಮ್ಮಿ ಆಗಿದೆ ಅಂತ ಹೆಣ್ಣು ಹುಡುಕ ಕೇಳಿದೆ ಅಷ್ಟೇ. ನಿನ್ ಯಾಕೋ ಜಾಸ್ತಿ ಲೇ ನೋಡು, ಅವ್ನು ಹೇಳ್ತಿರೋ ಸ್ಟೇಜ್ ತಪ್ಪಾದ್ರೂ ಅವ್ನು ಮಾತಾಡ್ತಿರೋ ಮಾತು ಕರೆಕ್ಟ್ ಆಗಿದೆ ಕಣೆ. ಏನ್ರಿ ಕರೆಕ್ಟ್ ಆಗಿದೆ ಅವ್ನ ತಲೆ? ಅಪ್ಪ ಅಮ್ಮಂದ್ರು ಹೊಟ್ಟೆನಲ್ಲಿ ಹೆಣ್ಮಗು ಇದೆ ಅಂತ ಗೊತ್ತಾದ ತಕ್ಷಣ ಭ್ರೂಣ ಹತ್ಯೆ ಮಾಡಿಸ್ಬಿಡ್ತಾರೆ ಕಣ. ಸೊ ಅದೇ ತರ ಮಾಡ್ಕೊಂತ ಹೋದ್ರೆ ಇರುವಂತ ಗಂಡು ಮಕ್ಳಿಗೆ ಹೆಣ್ಮಕ್ಳೇ ಸಿಗಲ್ಲ. ಅದಕ್ಕೆ ಗಂಡಿತ್ತು ಅಂದ್ಮೇಲೆ ಹೆಣ್ಣಿರ್ಬೇಕು, ಹೆಣ್ಣಿತ್ತು ಅಂದ್ಮೇಲೆ ಗಂಡಿರ್ಬೇಕು. ಗಂಡೋ ಹೆಣ್ಣು ಒಟ್ಟ ಸಾಯಿಸ್ದೆ ಬದುಕಾಕ್ ಬಿಡ್ಬೇಕು. ಕರೆಕ್ಟ್ ಕೊಂಡ್ರಿ, ಇದನ್ನೆಲ್ಲ ಯೋಚನೆ ಮಾಡಿರ್ಲಿಲ್ಲ ನಾವು ಅಲ್ವಾ? ಈಗ ಅರ್ಜೆಂಟ್ ಆಗಿ ಒಂದು ಕೆಲಸ ಶುರು ಮಾಡ್ಬೇಕು, ನಡಿ. ಏನೋ ಕೊಡ್ಬೇಕು, ಎಷ್ಟು ಏನ್ನ ಇವನಿಗೆ ತಂಗಿ ಕೊಡ್ಬೇಕು, ನಡಿಯೇ. ಅಯ್ಯಯ್ಯೋ ನಕ್ಕವ್ರ ಯಜ್ಞೇಶಣ್ಣ, ಇವರು ನನ್ನ ಬಗ್ಗೆ ಯೋಚನೆ ಮಾಡ್ತಾರೆ ಅಂದ್ರೆ ನಾನ್ ನೆಪ ಹಾಕೊಂಡು ಅವರೇನೇನೋ ಯೋಚನೆ ಮಾಡ್ಕೊಂಡು ಹೋಗ್ಬಿಟ್ರು. ಜಗಸಣ್ಣ, ಏನ್ ಮಗಳು ಕಾಲೇಜ್ ಟೈಮ್ ಆಯ್ತು, ನಾನು ಬರ್ತೀನಿ. ಜಗಸಣ್ಣ, ಹೆಣ್ಮಕ್ಳು ಕಾಲೇಜ್ ಹತ್ರ ನಾನ್ ಯಾಕೆ ಹೋಗ್ಬೇಕು? ನೀವೇ ಲಾಸ್ಟ್ ಟೈಮ್ ಹೆಣ್ ರೆಡಿ ಮಾಡ್ತೀನಿ ಅಂದ್ರಲ್ಲ, ಅದ್ ರೆಡಿ ಆಗಿದ್ಯಾ? ನನಗೆ ಆಪಿಕ್ತಾ ಇದೇನೋ? ಆಯ್ತು ಕಣೋ, ನೀನ್ ಹೇಳ್ದಂಗೆ ಟ್ರೈ ಮಾಡಕ್ ಹೋದೆ, ಆದ್ರೆ ಆಂಟಿ ಕೋಪರೇಟ್ ಮಾಡ್ತಾ ಇಲ್ಲ. ಬರಲಿ ಬರಲಿ. ಸೂಪರ್ ಸೂಪರ್ ಸೂಪರ್. ಶಿವರಾಜ, ಈ ಆಕ್ಟರ್ ನಂಗೆ ತುಂಬಾ ಖುಷಿಯಾಗಿದ್ದೇನು ಗೊತ್ತಾ? ಒಂದು ಹೆಣ್ಣು ಭ್ರೂಣ ಹತ್ಯೆ ಬಗ್ಗೆ ಒಂದು ಸಣ್ಣದ ತಮಾಷೆ ಮಾಡ್ಕೊಂಡು ಆ ಹುಡುಗನ ಕೈನಲ್ಲಿ ಆಕ್ಟ್ ಮಾಡಿಸ್ಕೊಂತ ನೀವಿಬ್ರು ಫಿಟ್ಟಿಂಗ್ ಇಡೋ ಕ್ಯಾರೆಕ್ಟರ್ ಮಗನ್ ತರ ಮಾಡ್ಕೊಂಡು ಎಲ್ಲೋ ಹೋಗಿ ಲ್ಯಾಂಡ್ ಅಪ್ ಆಗಿದೆ ಇದೆಲ್ಲ. ನಿಜವಾಗ್ಲೂ ಹೇಳ್ತೀನಿ, ಎಕ್ಸ್ಟ್ರಾರ್ಡನರಿ ಆಕ್ಟ್ ಕಣೆ. ನಂಗೆ ಬಹಳ ಖುಷಿ ಆಗೋಯ್ತು. ಇದು ನಿಜವಾಗ್ಲೂ ಕಣ್ ತರಿಸ್ಬೇಕು. ಯಾಕಂದ್ರೆ ತುಂಬಾ ಜನಕ್ಕೆ ಒಂದು ರಾಂಗ್ ಕಾನ್ಸೆಪ್ಟ್ ಇದೆ. ಹೆಣ್ಮಗಳು ಕ್ಯಾರಿಂಗ್ ಅಂದ್ರೆ ಸಾಕು, ಅಥವಾ ಅವಳು ಡೆಲಿವರಿಗೆ ಹೋಗ್ತಾ ಇದ್ದಾಳೆ, ಲೇಬರ್ ವಾರ್ಡ್ ಹೋಗ್ತಾಳೆ ಅಂದ್ರೆ ಇಲ್ಲಿ ದರ್ಬೇಸಿಗಳ ತರ ಪ್ಲಾನ್ ಮಾಡ್ತಿರ್ತಾರೆ. ಒಳ್ಳೆ ಗಂಡು ಮಗು ಆಗ್ಬಿಟ್ರೆ ಒಳ್ಳೆ, ಅವ್ರಿಗೆ ಗೊತ್ತಿಲ್ಲ ಗಂಡು ಮಗು ಆದ್ರೆ ಲಾಸ್ಟ್ ಬಾಯಿ ಮಣ್ಣಿಕ್ತಾರೆ ಅಂತ ಗೊತ್ತಿಲ್ಲ ಅವ್ರಿಗೆ. ಲೈಫ್ ಅಲ್ಲಿ ಯಾವತ್ತಾದ್ರೂ ನಮಗಾದ್ರೆ ಹೆಣ್ಣು ಮಕ್ಕಳೇ ಆಗೋದು, ಗಂಡು ಮಕ್ಳು ಯಾವುದೇ ಕಾರಣಕ್ಕೂ ಆಗಲ್ಲ. ಹೌದಾ? ಇನ್ಕ್ಲೂಡಿಂಗ್ ನನ್ನೂ ಸೇರಿಸಿ ಹೇಳ್ತೀನಿ. ಇದು ತುಂಬಾ ಒಳ್ಳೆ ಮೆಸೇಜ್ ಹೇಳಿದೆ, ನಂಗೆ ಬಹಳ ಖುಷಿ ಆಯ್ತು. ಈ ಆಕ್ಟ್ ಅಲ್ಲಿ ನಂಗೆ ತುಂಬಾ ಒಂದು ಆಶ್ಚರ್ಯ, ಮತ್ತೆ ಏನೋ ಒಳಗಡೆ ನಾನು ಸೈಕಲಾಜಿಕಲಿ ಯೋಚನೆ ಮಾಡ್ತೀನಿ, ಇಷ್ಟು ಸಣ್ಣ ಮಗು ಇಷ್ಟು ದೊಡ್ಡ ಆಕ್ಟಿವ್ ನಿಹಾಲು ಹೆಂಗೆ ಜ್ಞಾಪಕ ಇಟ್ಕೊಂಡಿರ್ತಾನೆ. ಪೇಜ್ ಗಟ್ಲೆ ಡೈಲಾಗ್ ಹೇಳ್ತಾನೆ, ಬಟ್ ಲಿಂಕ್ ವರ್ಡ್ ಮಾತ್ರ ಕರೆಕ್ಟ್ ಆಗಿ ಹೇಳ್ಬೇಕು ಇವನ್ಗೆ. ಒಂದೊಂದು ಪದನು ನೆನ್ಪಿಟ್ಕೊಂಡಿರ್ತಾನ. ಇವ್ರ ತಂದೆ ತಾಯಿ ಏನಾದ್ರು ಇವನ್ ಕಾನ್ಸಂಟ್ರೇಷನ್ ಎಜುಕೇಶನ್ ಮೇಲೆ ಕೊಡಿಸಿದ್ರೆ ನಾನು ದೇವರಾಣೆ ಹೇಳ್ತೀನಿ, ಅವ್ನು ಬಹಳ ದೊಡ್ಡ IAS ಆಫೀಸರ್ IPS ಆಫೀಸರ್ ಆಗ್ಬಿಡ್ತಾನೆ. ಅಷ್ಟು ಜ್ಞಾನ ಇದೆ ಅವನಿಗೆ. ನಿಹಾಲ ಸೂಪರ್ ಕಣೋ. ನೋಡೋ,
ನೀನ್ ಇದೇ ತರ ಆಕ್ಟ್ ಮಾಡಿ ನಿಮ್ಮ ಅಪ್ಪ ಅಮ್ಮನಿಗೆ ಫಿಟ್ಟಿಂಗ್ ಇಟ್ಟೆ ರಿಯಲ್ ಆಗಿ ನಿನ್ಗೊಂದು ತಂಗಿ ಊಟ ತರ ಮಾಡಿಸು ಬಿಡಬೇಡ. ಯಾಕಂದ್ರೆ ನಿಮ್ಮ ಅಪ್ಪ ಬಳ್ಳ ಇದ್ದಾಗ ಅವನೇ ನೋಡಿದೆ ನಿಮ್ಮ ಅಪ್ಪನ, ನೀನು ಒಬ್ಬನೇ ಸಿಕ್ಬಿಟ್ಟಿದ್ಯಾ ಸಾಕು ಆರಾಮಾಗವನೆ ನನ್ನ ಮಗ ಅಂತ ಹೇಳಿ ಓಡಾಡ್ತಾವನೆ. ನಿಮ್ಮ ಅಪ್ಪನಿಗೆ ನಿಮ್ಮ ಅಮ್ಮನಿಗೆ ಫಿಟ್ಟಿಂಗ್ ಇಟ್ಬಿಟ್ಟು ನೆಕ್ಸ್ಟ್ ಇಯರ್ ನಿನ್ ತಂಗಿನ ಕರ್ಕೊಂಡ್ಬಂದು ಸ್ಟೇಜ್ ಮೇಲೆ ಆಕ್ಟ್ ಮಾಡಿಸ್ಬೇಕು ನೀನು. ಆಗ್ಬೋದಾ? ಗ್ಯಾರಂಟಿನಾ? ಗ್ಯಾರಂಟಿ. ಆಯ್ತು, ಇವತ್ತೇ ತಗೊಂಡ ಬೆಂಕಿ ಹಾಕ್ಬಿಡು, ಇವತ್ತಿನ ಕಾರ್ಯ ಶುರು ಆಗ್ಬಿಡ್ಲಿ ನಿಮ್ಮ ಮನೇಲಿ. ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಐತಣ್ಣ? ನನಗಾಗಿದೆ ಎಕ್ಸ್ಪೀರಿಯನ್ಸು. ನನ್ನ ಪಿಕ್ಚರ್ ಮಾಡ್ತಾ ಇದ್ದೆ, ಮೋನಿಕಾ ಬೇಡಿ ಹೀರೋಯಿನ್. ಆ ಅಮ್ಮನ ಜೊತೆ ಆಕ್ಟ್ ಮಾಡೋದು ಅದು ಇದೆಲ್ಲ ಮಾಡಿದಾಗ ಸಾಮಾನ್ಯವಾಗಿ ಆಕೆಗೆ ಕುತ್ತಿಗೆ ನೋವು ಬಂದಿತ್ತು. ಸೊ ಅವಳು ಬ್ರೇಕ್ ಟೈಮಲ್ಲಿ ಒಂದೇ ಬಿಸಿಲು ಕಾರವಾರ ನನಗೆ ರಿಕ್ವೆಸ್ಟ್ ಮಾಡ್ಕೊಂಡ್ಲು, ಜಗ್ಗೇಶ್ ಜಿ ಇಫ್ ಯು ಡೋಂಟ್ ಮೈಂಡ್ ವಿಲ್ ಪ್ಲೀಸ್ ಕೈಂಡ್ಲಿ ಗಿವ್ ಮಿ ಮಸೇಜ್ ಅಂತ ಕೇಳಿದ್ಲು. ನನಗೂ ಯಾಕೋ ಜೀವ ಜಲ್ಲಂತು. ಆಮೇಲೆ ಆ ಕಡೆ ಈ ಕಡೆ ಲೆಫ್ಟ್ ರೈಟ್ ನೋಡಿದೆ, ನಮ್ಮ ಎಂಡರ್ ಇರ್ಲಿಲ್ಲ. ಇರ್ಲಿ ಒಂದ್ಸರಿ ಒಂದು ಮಸೇಜ್ ಕೊಡೋಣ, ಏನ್ ತಪ್ಪು ಅಂತ ಹೇಳಿ ನಾವು ಚೇರ್ ಮೇಲೆ ಕುತ್ಕೊಂಡು ಮಸೇಜ್ ಮಾಡ್ತಾ ಇದ್ದೆ. ಆಯ್ತಾ ಪಾಪ ಅವ್ರು ರಿಲ್ಯಾಕ್ಸ್ ಆದ್ರು, ಶೂಟಿಂಗ್ ಸ್ಟಾರ್ಟ್ ಆಯ್ತು. ಅದಾಗೆ ಒಂದು ಅರ್ಧ ಗಂಟೆ ಕಾರ್ ಬಂತು, ಬರೋ ಅಂತ ಕಾರ್ ಬಂತು. ನನ್ನ ಹೆಂಡತಿ ರಪ್ಪನ್ ಹಿಡಿದು, ಹೇಗೆ ನೀವು ಮಸೇಜ್ ಮಾಡೋದು ಅಂದ್ರೆ ಏನು ಅಂತ ಹೇಳಿ ನನಗೆ ಲಾಕ್ ಹಾಕೋಬಿಟ್ಲಪ್ಪ. ನಾನು ಹೇಳಂಗಿಲ್ಲ ಬಿಡಂಗಿಲ್ಲ, ನಾವೆಲ್ಲ ಕಲಾವಿದ್ರು, ನಮ್ಮಲ್ಲಿ ಆತರ ಭಾವನೆಗಳಿಲ್ಲ, ನೀವ್ ಯಾಕೆ ಇಷ್ಟೊಂದು ಅಪಾರ್ಥ ಮಾಡ್ಕೊಂತಿದ್ರಿ ನೀವು ಅಂತ ಎಲ್ಲ ಹೇಳಿ ಸಮಾಧಾನ ಮಾಡಿ ಹೆಂಗೆಂಗೋ ಮಾಡಿ ಒಂದ್ ದಾರಿಗೆ ತಗೊಂಬಂದೆ. ಈಗ ನನಗೆ ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಗೋಯ್ತು, ಈ ತರ ಪಿಟಿಂಗ್ ಇಟ್ಟು ನನ್ನ ಮಕ್ಕಳು ಯಾರು ಅಂತ ಅನ್ಬಿಟ್ಟು ನೋಡಿದ್ರೆ ಯಾರು ಅಂದ್ರೆ ಇವನಷ್ಟು ಉದ್ದಾನೆ ಇದ್ದ ನಮ್ಮ ಯತಿರಾಜ, ನನ್ನ ಎರಡನೇ ಮಗ. ಅವ್ನು ಚೇರ್ ಹಾಕೊಂಡು ನೋಡ್ತಾ ಇದ್ದ. ಅವ್ನು ಬಹಳ ಅವನಿಗೆ ಬಂತು, ಓಹೋ ನಮ್ಮ ಅಪ್ಪನಿಗೆ ಇವರು ಮಸೇಜ್ ಮಾಡಕ್ ಹೇಳ್ತವ್ರೆ, ಇವರು ನಮ್ಮ ಅಮ್ಮನ್ನ ಬಿಟ್ಟು ಹೆಂಗೆ ಈ ಅಮ್ಮನ್ನ ಮುಟ್ತಾವನೆ ನಮ್ಮಪ್ಪ ಅಂದ್ಬಿಟ್ಟು ಸರ್ರನ್ನ ಕಾರ್ ಹಾಕೊಂಡು ತಗೊಂಡೋಗಿ ಅವ್ರ ಅಮ್ಮನಿಗೆ ಫಿಟ್ಟಿಂಗ್ ಇಟ್ಟು, ನಾನು ಹೇಳ್ದೆ ಅಂತ ಹೇಳ್ಬೇಡ ಅಂತ ಹೇಳಿ ಕರ್ಕೊಂಬಂದು ಬಾಂಬಿಟ್ಬಿಟ್ಟಿದ್ದ. ಸಮಾಧಾನ ಆದ್ಮೇಲೆ ಕಂಡಿಡಿಬೇಕಲ್ಲ ಯಾರು ಅಂತ. ಇವನು ಅಂತ ಒಂದು ಜರ್ಕೊಟ್ಟ, ಅವಾಗಲೇ ಗೊತ್ತಾಯ್ತು ಕಳ್ಳನ ಮಗ ಇವನೇ ಹೇಳ್ದಿರೋದು ಅಂತ. ಹಂಗೆ ಪ್ರತಿ ಮನೆಯಲ್ಲೂ ಇಂಥ ಒಂದು ಫಿಟ್ಟಿಂಗ್ ಕ್ಯಾರೆಕ್ಟರ್ ಇದ್ದೇ ಇರ್ತಾರೆ. ಹಂಗಾಗಿ ದೊಡ್ಡವರು ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಕಣ್ಣು ಕಾಣ್ದಂಗೆ ಒಂದು ಸಿಗರೇಟ್ ಸೇದೋದು ಅಥವಾ ಕೆಟ್ಟ ಮಾತಾಡೋದು ಮಕ್ಕಳು ಮುಂದೆ ಏನು ಮಾಡಕ್ ಹೋಗಬಾರ್ದು. ನಿಮ್ಗೆ ಏನೇ ಅನ್ಸೋದು ಆಚೆ ಹೋಗಿ ನಿಮ್ ಕೆಟ್ಟ ಚಟಗಳನ್ನ ಮಾಡ್ಕೊ, ಮಕ್ಕಳಿಗೆ ಗೊತ್ತೇ ಆಗ್ಬಾರ್ದು, ಬಹಳ ಬೇಗ ಗ್ರಹಿಸ್ಬಿಡ್ತಾರ ಅವರು. ಏಯ್ ನಿಯಾಲ, ನಿಮ್ಮಪ್ಪ ಹೆಂಗೋ ಈ ತರ ಬೇರೆ ಪಕ್ಕದ ಮನೆ ಆಂಟಿಗೆಲ್ಲ ಮಾತಾಡಿಸ್ತಾರ ನಿಮ್ಮಪ್ಪ? ಮಾತಾಡಿಸ್ತಾರ? ಏ ಕರಿಯೋ, ಅವ್ರ ಅಪ್ಪನ್ ಕರಿಯೋ ನಿಮಿಷ. ಒಬ್ಬ ಬಾ ರಾಜ, ನಿಮ್ ಮಗ ಸಾರ್ವಜನಿಕವಾಗಿ ಹೇಳ್ತೇನೆ, ಅಕ್ಕಪಕ್ಕ ಆಂಟಿನೆಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಡ್ಯಾಡಿ ಅಂತ. ಆ ಥರ ಎಲ್ಲ ಏನೂ ಇಲ್ಲ. ನೀ ಅಲ್ಲ ನಿಜ ಹೇಳು, ನಿಮ್ಮಪ್ಪ ಮಾತಾಡ್ತಾನೆ ಅಕ್ಕಪಕ್ಕ ಆಂಟಿಗಳನ್ನ? ಸ್ಟೇಟ್ಮೆಂಟ್ ಚೇಂಜ್ ಮಾಡ್ತಾನೆ. ನಿಜವಾಗ್ಲೂ ಹೇಳ್ತೀನಿ, ದ ಮೋಸ್ಟ್ ಟ್ಯಾಲೆಂಟೆಡ್ ಕಿಡ್ ರೀ. ಅವ್ನಿಗೆ ಎಷ್ಟು ಟ್ಯಾಲೆಂಟ್ ಇದೆ ಅವನಿಗೆ ಅಂದ್ರೆ, ಇದ್ರ ಜೊತೆಗೆ ಅವನ ಆಕ್ಟಿಂಗ್ ಜೊತೆಗೆ ಸ್ವಲ್ಪ ಅದರ್ ಸ್ಕಿಲ್ಸ್ನೆಲ್ಲ ಕಲಿಸಿ ಅವನಿಗೆ ಆಯ್ತು, ಓದೋದ್ರ ಬಗ್ಗೆ, ಆಮೇಲೆ ಅವನ ಜನರಲ್ ನಾಲೆಜ್ ಬುಕ್ಸ್ ಗಳನ್ನ ಕೊಡಿಸಿ ತುಂಬಾ ದೊಡ್ಡ ಭವಿಷ್ಯ ಇದೆ ರೀ. ಡೆಫಿನೆಟ್ ಆಗಿ ಈ ವಯಸ್ಸಿಗೆ ಇಂಥ ಸ್ಟೇಜ್ ಅಲ್ಲಿ ಇಡೀ ರಾಜ್ಯದ ಮುಂದೆ ಅವ್ನು ನಿಂತ್ಕೊಂತಾನೆ ಅಂದ್ರೆ ಅದಷ್ಟು ಕೀರ್ತಿ ನಿಮ್ಗೆ ಬರ್ಬೇಕ್ರಿ. ಥ್ಯಾಂಕ್ ಯು ಸರ್. ಹಂಗೆ ಮಿಸ್ ಮಾಡ್ದಂಗೆ ಇನ್ನೊಂದು ಬನ್ನಿ, ತುಂಬಾ ನಾಚಕೋಬೇಡಿ, ಕೂತ್ಕೊಳ್ಳಿ. ಸೂರಜ, ಅವ್ನ ಟೈಮ್ ಹೆಂಗ್ ತಗೊಂತಾನೆ ಪ್ರಿಪೇರ್ ಆಗಕ್ಕೆ? ಇಲ್ಲ, ಅವ್ನು ಒಂದಿನದಲ್ಲಿ ರೆಡಿ ಆಗ್ಬಿಡ್ತಾನೆ, ನಾವು ಪರದಾಡ್ಬಿಟ್ಟಿದೀವಿ. ಒಂದಿನದಲ್ಲಿ ರೆಡಿ ಆಗ್ತಾನ ಅವನು? ಬರೀ ಅವ್ನ ಡೈಲಾಗ್ ಅಷ್ಟೇ ಅಲ್ಲ, ನಮ್ಮಿಬ್ರು dialogues ಸೇರಿಸಿ ರೆಡಿ ಆಗಿರ್ತಾನೆ. ಆಯ್ತಪ್ಪ, ಹಂಗಾರೆ ಒಂದ್ ಕೆಲಸ ಮಾಡೋಣಪ್ಪ, ಅವ್ನ ಟ್ಯಾಲೆಂಟ್ ಚೆಕ್ ಮಾಡ್ಬಿಡೋಣ. ನೀನು ಮಗ ಆಗೋ, ಅವ್ನು ನಿಮ್ಮ ಅಪ್ಪ ಆಗ್ತಾನೆ, ನೀವಿಬ್ರು ಹಿಂಗೆ ಎಕ್ಸ್ಚೇಂಜ್ ಮಾಡ್ಬಿಟ್ಟು ಒಂದು ಸಣ್ಣ ಸ್ಕಿಟ್ ನ ಉಲ್ಟಾ ಮಾಡ್ತೋಸ್ತ್ರ ಹೆಂಗಿರುತ್ತೆ ನೋಡಿದ್ರೆ. ಹೇಳಪ್ಪ, ಕರೆಕ್ಟ್ ಟೈಮಿಗೆ ಕರೆಕ್ಟ್ ಅಡಿಗೆ ಬಂದೆ. ನಂಗೆ ಕಡ, ಅದೇ ನನ್ನ ಸ್ಟೈಲು. ನೀವ್ ಹಿಂಗಿರೋದಕ್ಕೆ ನಿಮ್ ಮಗ ಈಗಲೇ ಲವ್ ಗಿವ್ ಅಂತ ಶುರು ಮಾಡ್ಕೊಂಡಿರೋದು. ಮಾಡ್ಲಿ ಬಿಡೆ, ನಾವು ಲವ್ ಮಾಡಿರ್ತಾನೆ ಈ ನನ್ನ ಮಗ ಹುಟ್ಟಿದ್ದು. ಇನ್ನೇನ, ಆಡೋ ಮಗಗೆ ನೀನೇ ಎಸ್ಕೇಪಿಸ್ತಿದ್ಯಲ್ಲ. ನಾನ್ ರೊಚ್ಚಿಗೆ ಬಿಸಿದಿನ ರೀ ಅವನೇ ರೊಚ್ಚಿಗೆದ್ದು ಲವ್ ಮಾಡಕ್ಕೆ ಹುಡುಗಿ ಹುಡುಕ್ತಿದ್ದಾನೆ. ಹೌದೇನೋ? ನಿನ್ ಮಗ ಆಗಿ ಇಷ್ಟು ಮಾಡಲಿಲ್ಲ ಅಂತಂದ್ರೆ ಜನ ತಪ್ಪು ತಿಳ್ಕೊಳ್ಳಲ್ವೇನಪ್ಪ ನಿನ್ ಮಗ ಅಲ್ಲ ಅಂತ. ಹ್ಯಾಂಗೆಂತ ಜಿಲೇಬಿ ವ್ಯತ್ಯಾಸ ಅಲ್ಲ, ನಿನಗೆ ಈಗಲೇ ಹುಡುಗಿ ಬೇಕಾ? ನೀವು ಬೇಸ್ ಸೆಟ್ ಯೂಸ್ ಮಾಡಿ ಬೆಳೆದಿರೋದು. ನಾವು ಹುಟ್ಟಾಗಿಂದನೇ ಟಚ್ ಸ್ಕ್ರೀನ್, ಸುಮ್ಮನಿರೋ ಹೇಳ್ತೀನಿ, ಹುಟ್ಟಾಗಿಂದನೇ ಟಚ್ ಸ್ಕ್ರೀನ್ ಇಟ್ಕೊಂಡ್ ಬೆಳೆದ್ ಬಂದಿರೋದು. ನಿನಗೆ ಈಗಲೇ ಹುಡುಗಿ ಬೇಕಾ? ನನಗೆ ಈಗಲೇ ಬೇಕು ಅಂತ ಹುಡುಗಿ ನೋಡ್ಕೊಂಡ್ರೆ ಏನ್ ತಪ್ಪು? ನಿಂದಳ ಕಣ ತಪ್ಪು, ನಿಂದಳ ಕಣ ತಪ್ಪು. ಹಾ, ನಿಮ್ದು ಮತ್ತಿನೇನು? ಕಿಟಕಿಗೆ ಸ್ಕ್ರೀನ್ ಹಾಕೋ ನೆಪ ಇಟ್ಕೊಂಡು ದಾರಿ ಹೋಗೋ ಕಾಲೇಜ್ ಹುಡುಗಿರಿಗೆ ಹಾಯ್ ಹಲೋ ಅಂತ ಹಲ್ಗಿರಿ ಬುದ್ಧಿ ನಿಮಗ್ ತಾನೇ ಇರೋದು. ನಿಮ್ಗೆ ಇಂಥ ಮಗ ಹುಟ್ಟುತ್ತಾನೆ, ಇನ್ನೆಂತ ಮಗ ಹುಡ್ತಾನೆ? ನೋಡು, ನೀನ್ ಕಲ್ತಿರೋ ಬುದ್ಧಿಗೆ ನಿಮ್ಮಮ್ಮ ನನ್ನ ಕ್ಯಾರೆಕ್ಟರ್ಗೆ ಕಪ್ಪು ಚುಕ್ಕಿ ಇಡ್ತಾವಳೆ. ಅಯ್ಯೋ, ಇದೆ ನಿಮ್ಗೆ ಕಪ್ಪು ಚುಕ್ಕಿ ಇಡ್ಸ್ಕೊಳ್ಳೋದು ಹೊಸದ ಬಿಡಿ ಡ್ಯಾಡಿ. ತಗದು ಬಿಟ್ಟ ಅಂದ್ರೆ ಮೋಟ್ಬಿಡೋರು ಬಿಸಾಕ್ಬಿಡಕ್ ಹಂಗೆ. ಅಮ್ಮ
ನೋಡಮ್ಮ ಅಪ್ಪಂಗೆ ಅಮ್ಮ ನೋಡಮ್ಮ ಮೆಣಸಿನ್ಕಾಯಿ ಬೀಜ ತಿಂದ್ರಂಗ ಆಡ್ತಾರೆ. ಅಮ್ಮ ನೋಡಮ್ಮ ಅಪ್ಪ ನಿಜ ಹೇಳದೆ ಒಳ್ಳೆ ಮೆಣಸಿನ್ಕಾಯಿ ಬೀಜ ತಿಂದ್ರಂಗ ಆಡ್ತಾರೆ. ಸಾಕ್ ಸುಮ್ಮನಿರಿ. ಗಾಳಿ ಇತ್ತರೆ ಧೂಳು ಎದ್ದೇಳುತ್ತೆ, ಮೋಡ ಇದ್ ಕಡೆ ಮಳೆ ಬರುತ್ತೆ. ತಳಿ ನೆಟ್ಟಿಗಿದ್ರೆ ತಾನೆ ಫಲ ನೆಟ್ಟಿಗೆ ಬರೋದು. ನಂಗೆ ಒಂದು ಗೊತ್ತಾಯ್ತಾ ಇಲ್ಲ, ನಾನು ತಮಾಷೆಗೆ ಹೇಳಿದ ವಿಷಯಕ್ಕೆ ಇವರಿಬ್ರು ಯಾಕೆ ಇಷ್ಟೊಂದು ಸೀರಿಯಸ್ ಆಗಿಕೊಂಡವ್ರೆ? ನಿಮ್ಮ ಅಮ್ಮಗೆ ಇನ್ನೊಂದ್ಸರಿ ತೊಟ್ಲು ಏ ಸೂಪರ್ ಸೂಪರ್. ನೀನ್ ಮರ್ತೋಗ್ತಾ ಇದ್ದೆ, ಅವ್ನು ನಿನಗ್ ಜ್ಞಾಪಿಸ್ತಾವನೆ. ಅವ್ನ ಪೊಟೆನ್ಶಿಯಲ್ ನಾನು ಯೋಚನೆ ಮಾಡ್ತೀನಿ. ಅವ್ನು ಎಷ್ಟು ದೊಡ್ಡ ಕಲಾವಿದ ಇದ್ದಾನೆ ಒಳಗಡೆ ಅವನು. ಯಾವ ನಕ್ಷತ್ರ ನಿಂದು? ನೀವ್ ಕೇಳ್ತೀರಾ ಅಂತ ನಂಗೆ ಗೊತ್ತಿತ್ತು. ನಾನಿವತ್ ನಮ್ಮ ಅಪ್ಪ ಅಮ್ಮನ ಹತ್ರ ಕೇಳ್ಕೊಂಡ್ ಬಂದೆ. ಪುನರ್ವಸು ನಕ್ಷತ್ರ. ಮಿಥುನ್ ರಾಶಿ. ನನ್ನ ನಕ್ಷತ್ರಕ್ಕೂ ನಿಮ್ಮ ಮಗಳ ನಕ್ಷತ್ರಕ್ಕೂ ಫಿಕ್ಸ್ ಆಗುತ್ತೆ. ನೋಡ, ಅವ್ನ ಇನ್ನ ಮಗಳೇ ಆಗಿಲ್ಲ. ಅಕಸ್ಮಾತ್ ಆದ್ರೆ ಸೆಟ್ ಆಗುತ್ತೆ ಅಂತ ಬೇರೆ ಹಾಕೊಡ್ತಾವನೆ. ನಾನು ಡೆಫಿನೆಟ್ ಆಗಿ ಏನಾದ್ರು ಮಗಳಿದ್ರೆ ನಿನ್ನ ಅಳಿನ್ ಮಾಡ್ಕೊಂತಿದ್ದೆ ಕಣೋ ನಾನು. ಮಾವ ಈಗಾದ್ರೂ ನಿಮ್ ಮಗಳು ಕೊಡಿ ಮಾವ. ಆಯ್ತು ಬಿಡ, ನಿನಗೋಸ್ಕರ ಆದ್ರೂ ಎಲ್ಲಾರು ಯೋಚನೆ ಮಾಡ್ತೀನಿ ಕಣಪ್ಪ. ಆಗ್ಬೋದಪ್ಪ ಆಗ್ಬೋದಪ್ಪ. ಅದ್ಭುತ, ಸೂಪರ್, ತುಂಬಾ ಚೆನ್ನಾಗಿ ಮಾಡಿದೆ. ಶಿವರಾಜನಿಗೆ ಒಂದು ಬಹಳ ಸಂತೋಷದ ಕ್ಷಣ ಅಂತ ಗೊತ್ತಾಯ್ತು ನನಗೆ. ಏನದೇ ತಮ್ಮ ಎಂಡ್ರನ್ನು ಕೂಡ ಕರ್ಕೊಂಡ್ ಬಂದಿದ್ರಿ ಸ್ಪಾಟ್ಗೆ ಇವತ್ತು ಶೂಟಿಂಗ್ ನೋಡಕ್ಕೆ ಅಂತ ಗೊತ್ತಾಯ್ತು. ಮಗನೂ ಕರ್ಕೊಂಡ್ ಬಂದಿರಿ, ಕರೀರಿ ವೇದಿಕೆ ಮೇಲೆ. ಏನಮ್ಮ, ನಿಮ್ ಗಂಡನ ಒಂದು ಯಶಸ್ಸು ಅದ್ಭುತವಾಗಿದೆ. ಇವತ್ತು ಅವನ ಯಾವ ದೊಡ್ಡ ಸ್ಟಾರ್ಗೂ ಕಮ್ಮಿ ಇಲ್ಲದೆ ಇರೋ ರೀತಿ ಇವತ್ತು ಇಡೀ ಕರ್ನಾಟಕದಲ್ಲಿ ಆತನ ಪ್ರೀತಿಸ್ತಿದ್ದಾರೆ. ನಿಮ್ಗೆ ಹೆಮ್ಮೆ ಇದೆಯಾ? ತುಂಬಾ ಹೆಮ್ಮೆ ಇದೆ ಸರ್. ಅವರು ಸ್ವಲ್ಪ ಚೆನ್ನಾಗಿರೋ ಲೇಡೀಸ್ಗಳ ಜೊತೆ ಎಲ್ಲ ಅಥವಾ ಸೈನ್ ಹಾಕೋದು ಮಾತಾಡೋದು ಹಂಗೆಲ್ಲ ಅಂದಾಗ ನಿಮ್ಗೆ ಹೊಟ್ಟೆ ಉರಿ ಆಗುತ್ತಾ? ಇಲ್ಲ ಸರ್. ನಿಮ್ ತಾಯಣೆಗೂ ಆಗಲ್ವಾ? ಸ್ವಲ್ಪ ಆಗುತ್ತಲ್ವಾ? ನೋಡ್ದಪ್ಪ. ಮತ್ತೆ ಇವಾಗ ಗ್ರೇಸಿ ಜೊತೆ ಡ್ಯಾನ್ಸ್ ಮಾಡ್ದ ಮೊನ್ನೆ, ನೋಡಿದ್ರ ಆ ಪೋರ್ಷನ್? ನೋಡಿದ್ರ ಏನ್ ಅನ್ನಿಸ್ತು ಅವಾಗ? ಅಕ್ಕ ಅಂತ ಇದ್ದವಳ. ನೀನು ನಯನನ್ ಜೊತೆ ಡ್ಯಾನ್ಸ್ ಮಾಡ್ತೀಯಾ, ದಿವ್ಯನ್ ಜೊತೆ ಡ್ಯಾನ್ಸ್ ಮಾಡ್ತೀಯಾ, ಯಾರು ಡನಗಳು ಮೇಕಪ್ ಹಾಕೊಂಬಂದ್ರೆ ಅವ್ರ ಜೊತೆನೂ ಡ್ಯಾನ್ಸ್ ಮಾಡ್ತೀಯಾ, ಬರೀ ಅವ್ರ ಜೊತೆನೆ ಡ್ಯಾನ್ಸ್ ಮಾಡ್ತೀಯ. ನೀನ್ ಹೆಂಡತಿ ಜೊತೆ ಒಂದು ಡ್ಯಾನ್ಸ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಕರ್ನಾಟಕ ಜನತಾನೆ ಕಾಯ್ತಾವ್ರೆ, ನೋಡ್ತಾವ್ರೆ. ಒಂದು ಒಳ್ಳೆ ಮ್ಯೂಸಿಕ್ ಹಾಕಪ್ಪ. ಸೂಪರ್ ಸೂಪರ್. ಯಾವತ್ತಾದ್ರೂ ಒಂದು ದಿನ ನೀನು ವಾಪಸ್ ಮೆಲ್ಕಾಕ್ ನೋಡಿದಾಗ ಅದ್ ನೋಡಕ್ಕೆ ಒಂದು ಅದ್ಭುತ. ನಾನು ನಮ್ಮ ಮುತ್ಕಮ್ಮನ್ಗೆ ಸುಮಾರು ಸರಿ ಕೇಳಿದೀನಿ 32 ವರ್ಷದಿಂದ, ಒಂದು ಸ್ಟೆಪ್ ಹಾಕಿ ನನ್ನ ಜೊತೆ ಅಂತ. ಲೈಫಲ್ಲೇ ಹಾಕಿಲ್ಲ ಕಣಯ್ಯ. ನೀನು ಎಷ್ಟು ಅದೃಷ್ಟವಂತಾರೆ. ಗೊತ್ತಿಲ್ಲ ನನಗೆ, ಅಟ್ಲೀಸ್ಟ್ ಈ ತರನು ಸ್ಟೆಪ್ ಆಗ್ತಾರೆ ಅನ್ನೋದೇ ಗೊತ್ತಿಲ್ಲ ನನಗೆ. ಹೋಗ್ಲಿ ಬಿಡು, ತುಂಬಾ ಸಂತೋಷ. 100 ವರ್ಷ ಹಂಗೆ ಇರಪ್ಪ, ಚೆನ್ನಾಗಿ ಬಾಳಿ ಬದುಕ್ರಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.